ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಒಂದು ಸ್ಲೀವ್ಸ್ ಪ್ಯಾಟರ್ನ್ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಲೀವ್ಸ್ ಪ್ಯಾಟರ್ನ್ ನೀವು ಕಡೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟೊಂದು ಈಸಿನ ಇದು ಕಟಿಂಗು ಸ್ಟಿಚಿಂಗ್ ಅನ್ನೋದು. ಹಾಗಾಗಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ದೇನೆ, ಕಡೆ ತನಕ ನೋಡಿ ಫ್ರೆಂಡ್ಸ್. ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಇದುವರೆಗೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರೋ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಸ್ಲೀವ್ಸ್ ನ ನಿಮ್ಮ ಅಳತೆ ಅನುಸಾರವಾಗಿ ಕಟ್ ಮಾಡ್ಕೊಳ್ಳಿ. ಕೈ ಉದ್ದಾನೆ ಆಗ್ಲಿ ಕೈ ಅಗಲನೆ ಆಗ್ಲಿ ಇಷ್ಟೇ ಇರಬೇಕು ಅಂತ ಏನಿಲ್ಲ. ಈಗ ನಾನು ಈ ರೀತಿ ಒಂದು ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಲೀವ್ಸ್ ನ ಕಟ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನಾವು ಯಾವಾಗಲೂ ಲೈನಿಂಗ್ ಕ್ಲಾತ್ ನೇ ಕಟ್ ಮಾಡ್ಕೊಂಡು ಆ ನಂತರ ಮೈನ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಬಟ್ ಈ ಪ್ಯಾಟರ್ನ್ ಗೆ ನೀವು ಮೈನ್ ಬಟ್ಟೆನೆ ಅಳತೆ ಅನುಸಾರವಾಗಿ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಕ್ಲಾತ್ ನ ಜಸ್ಟ್ ಈ ರೀತಿ ಒಂದು ಕಟ್ ಮಾಡ್ಕೊಂಡ್ರೆ ಆಯ್ತು. ನಾವ್ ಏನ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದೀವಿ ಅದಕ್ಕಿಂತ ಒಂಚೂರು ಅಗಲ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಸ್ಲೀವ್ಸ್ ನ ಈ ರೀತಿ ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ನೋಡಿ, ಈಗ ನಮ್ಗೆ ಪ್ಯಾಟ್ರನ್ 2 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ನಾವ್ ಈ ರೀತಿಲಿ ಅಲ್ಲಿಂದ ಮಾರ್ಕ್ ಅನ್ನ ಹಾಕೊಂಡ್ ಬಂದ್ರೆ, ಈಗ ನೋಡಿ 8 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿದ್ರೆ ಇಲ್ಲಿ ಇಷ್ಟಾಗಲ ಬಟ್ಟೆ ಉಳ್ಕೋತಾ ಇದೆ, ಅವಾಗ ಪ್ಯಾಟರ್ನ್ ಸರಿ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಈ 8 ಇಂಚು ಇಲ್ಲಿಗೆ ಬರೋ ರೀತಿಲಿ ಕರೆಕ್ಟ್ ಆಗಿ ಇಟ್ಕೊಂಡು ಈಗ 2 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡ್ ಬರ್ಬೇಕು. 8 ಇಂಚಿಗೆ ಮಾರ್ಕ್ ಅಂತಲ್ಲ, ನಿಮ್ದು 6 ಇಂಚು ಸ್ಲೀವ್ಸ್ ಆಗಿರ್ಲಿ ಅಥವಾ 6.5, 7 ಆತರ ಯಾವುದೇ ಆಗಿದ್ರು ಈವನ್ ನಂಬರ್ಸ್ ಬರೋ ರೀತಿಲಿ ಇಟ್ಕೊಳ್ಳಿ. ಈ ರೀತಿಲಿ 2 ಇಂಚಿಗೆ ಮಾರ್ಕ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕ್ಬೇಕು. ಈ ರೀತಿ ಮಿಡ್ಲಲ್ಲಿ 2 ಇಂಚಿಗೆ ಮಾರ್ಕ್ ಹಾಕೊಳ್ಳೋದ್ರಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿಕ್ಕೆ ಈಸಿ ಆಗತ್ತೆ. ನೋಡಿ, ಈ ರೀತಿಲಿ ಒಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸೆಂಟರ್ಗೆ ಈ ರೀತಿಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಈ ಮಾರ್ಕಿನಿಂದ 2 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಹೋಗ್ಬೇಕು. ನೀವೇನಾದ್ರು ಟೇಪ್ ನ ಸ್ಟಾರ್ಟಿಂಗ್ ಅಲ್ಲೇ ಇಟ್ಕೊಂಡು ಮಾರ್ಕ್ ಅನ್ನ ಹಾಕೊಳ್ಳಿಕ್ ಬಂದ್ರೆ ಇಲ್ಲಿ ಕೆಲವ್ರಿಗೆ ಈ ರೀತಿಲಿ ಶೇಪ್ ಬಂದಿರತ್ತೆ, ಅವಾಗ ಮಾರ್ಕಿಂಗು ವೇರಿಯೇಷನ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ಈ ರೀತಿ ಸೆಂಟರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. 2 ಇಂಚಿಗೆ ಮಾರ್ಕ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಈ ರೀತಿಲಿ ಸ್ಟ್ರೈಟ್ ಲೈನ್ಗಳನ್ನ ಹಾಕೋಬೇಕು. ಈ ರೀತಿಲಿ ಕಟ್ ಮಾಡ್ಕೋಬೇಕು. ನಾವು ಇಲ್ಲಿ ಮೇಲೆ ಒಂದು ಲೈನ್ ಹಾಕಿದೀವಲ್ಲ ಅಲ್ಲಿ ತನಕ ಕಟ್ ಮಾಡ್ಕೋಬೇಕು, ಅದಕ್ಕಿಂತ ಮುಂದೆ ಕಟ್ ಮಾಡಬಾರದು. ಒಂದ್ ವೇಳೆ ಏನಾದ್ರು ಆ ಲೈನಿಗಿಂತ ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಸರಿ ಬರಲ್ಲ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಫಸ್ಟ್ ಒನ್ ಅನ್ನ ಫೋಲ್ಡ್ ಮಾಡಬಾರ್ದು, ಅದನ್ನ ಬಿಟ್ಬಿಟ್ಟು ಈ ತರ ಸೆಕೆಂಡ್ ಒನ್ ಅನ್ನ ತಗೊಂಡು ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಈಗ ಈ ಕಡೆಯಿಂದ ಆ ಕಡೆಗೆ ಫೋಲ್ಡ್ ಅನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿಲಿ ಸ್ಟಿಚ್ ನ ಶುರು ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಅನ್ನ ಹಾಕೊಂಡು ಬರಬೇಕು. ನೋಡಿ, ಈಗ ಇನ್ನೊಂದನ್ನ ಸೇಮ್ ಈಗ ನಾವು ಮೊದಲನೇದು ಯಾವ ರೀತಿಲಿ ಫೋಲ್ಡ್ ಮಾಡಿದ್ವಿ ಅದೇ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಇನ್ನು ಇದೇ ರೀತಿಲಿ ಉಳಿದಿದ್ನ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಹೊಲಿಬೇಕಾದ್ರೆ ಅದನ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬಾರ್ದು. ಏನ್ ಈ ಲೈನ್ ಇದೆ ಆ ಲೈನಿನ ತನಕ ಈ ರೀತಿಲಿ ಫೋಲ್ಡ್ ನ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಹೊಲ್ಕೋಬೇಕು. ಈಗ ಇದೇ ರೀತಿಲಿ ಇದನ್ನು ಫೋಲ್ಡ್ ಮಾಡಿ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಏನ್ ಈ ಲೈನಿಂಗ್ ಕ್ಲಾತ್ ಇದೆ ಈ ಲೈನಿಂಗ್ ಕ್ಲಾತ್ ನ ಯಾವ್ದಾದ್ರು ಒಂದು ಸೈಡ್ಗೆ 1/2 ಇಂಚಿಗೆ ಈ ರೀತಿಲಿ ಫೋಲ್ಡ್ ನ ಮಾಡ್ಕೋಬೇಕು. ಈಗ ನಾವೇನ್ ಫೋಲ್ಡ್ ಮಾಡಿದೀವಿ ಈ ಫೋಲ್ಡ್ ಈ ರೀತಿಲಿ ಕೆಳಗೆ ಬರೋ ರೀತಿಲಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೋಬೇಕಾದ್ರೆ ಇದೆರಡೂ ಸಮನಾಗೆ ಇಟ್ಕೋಬೇಕು, ಯಾವ್ದನ್ನು ಏರುಪೇರು ಇರಬಾರ್ದು. ಈ ರೀತಿಲಿ ಇಟ್ಕೊಂಡು ಈಗ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಇಲ್ಲಿ ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ಲೈನಿಂಗ್ ಕ್ಲಾತ್ ಮೇಲ್ಭಾಗ ಕಾಣಿಸೋ ರೀತಿಯಲ್ಲೆಲ್ಲ ಸ್ಟಿಚ್ ಮಾಡ್ಕೋಬಾರ್ದು. ಹಾಗಾಗಿ ನಾವ್ ಏನ್ ಮೊದಲನೇ ಸ್ಟಿಚ್ ಹಾಕಿದ್ವೋ ಆ ಸ್ಟಿಚ್ ಮೇಲೆ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಬರ್ಬೇಕು. ನೋಡಿ, ಈಗ ನೆಕ್ಸ್ಟ್ ಮೈನ್ ಬಟ್ಟೆ ಯಾವ ರೀತಿಲಿ ಇದೆ ಅದೇ ರೀತಿಲಿ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ನೋಡಿ, ಈ ರೀತಿಲಿ ಬಟ್ಟೆನ ಸರಿಯಾಗಿ ಇಟ್ಕೊಂಡು ಪಿನ್ಗಳನ್ನ ಹಾಕೊಂಡು ಸ್ಟಿಚ್ ಅನ್ನ ಹಾಕ್ಬೋದು. ಇಲ್ಲ ಅಂದ್ರೆ ಈ ರೀತಿಲಿ ನೇರನು ಸ್ಟಿಚ್ ಹಾಕ್ತಾ ಬರ್ಬೋದು. ಎಕ್ಸ್ಟ್ರಾ ಇರುವಂತ ಲೈನಿಂಗ್ ಕ್ಲಾತ್ ನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ಸ್ಲೀವ್ಸ್ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹೇಳ್ಕೊಡುವಂತ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಇಷ್ಟೇ ಪರ್ಫೆಕ್ಟ್ ಆಗಿ ನೀವು ಸ್ಟಿಚ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ನಿಮ್ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.